ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಪ್ರಾರ್ಥನೆಯ ಸಮಯದ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದರಲ್ಲಿ ನನಗೆ ತುಂಬ ಸಂತೋಷವಾಗುತ್ತಾ ಇದೆ. ನಿಮ್ಮೆಲ್ಲರ ಸಂಗಡ ದೇವರ ವಾಕ್ಯವನ್ನು ಹೇಳಿ ಹಂಚಿ ನಿಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ನಾವು ಓದಿಕೊಳ್ಳೋಣ ಯೆಶಾಯನು ಬರೆದ ಗ್ರಂಥ 45ನೇ ಅಧ್ಯಾಯ 14ನೇ ವಾಕ್ಯ. ಇವತ್ತು ನಾವು ನೋಡಲಿರುವ ಕಾರ್ಯ ಯಾವುದೆಂದರೆ, ದೇವರು ನಮ್ಮ ಸಂಗಡ ಇದ್ದಾರಾ? ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮ ಜೀವನ ವ್ಯತ್ಯಾಸವಾಗಿಯೂ ಆಶೀರ್ವಾದವಾಗಿಯೂ ಉನ್ನತವಾದ ಮಹಿಮೆಯುಳ್ಳ ಜೀವನವಾಗಿರುತ್ತದೆ. ಸೊ ಇವತ್ತು ನಾವು ಪರಿಶೀಲನೆ ಮಾಡಿ ನೋಡೋಣ, ದೇವರು ನಮ್ಮ ಸಂಗಡ ಇದ್ದಾರಾ ಎಂಬುದಾಗಿ. ನೋಡಿ, ಓದಿಕೊಳ್ಳೋಣ 14ನೇ ವಾಕ್ಯ. ಯೆಹೋವನ ಈ ಮಾತನ್ನು ಕೇಳಿರಿ, ಐಗುಪ್ತದ ಆದಾಯವು, ಕೂಷಿನ ವ್ಯಾಪಾರವು, ಎತ್ತರದ ಮನುಷ್ಯರಾದ ಸೆಬಾಯರು ನಿಮ್ಮಲ್ಲಿಗೆ ಸೇರಿ ನಿಮ್ಮವರಾಗಿ ನಿಮ್ಮನ್ನು ಅನುಸರಿಸುವರು. ಸಂಕೋಲೆಗಳನ್ನು ಕಟ್ಟಿಕೊಂಡು ಬಂದು ನಿಮ್ಮ ಮುಂದೆ ಅಡ್ಡಬಿದ್ದು ಹೀಗೆ ಅರಿಕೆ ಮಾಡುವರು, ದೇವರು ನಿಜವಾಗಿ ನಿಮ್ಮಲ್ಲಿ ಇದ್ದಾನೆ, ಇನ್ನು ಯಾವ ದೇವರು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ನೋಡಿ, ಇಲ್ಲಿ ದೇವರು ಇತರರು, ಬೇರೆ ಜನರು, ಬೇರೆ ಮನುಷ್ಯರು, ಬೇರೆ ದೇಶದವರು ಬಂದು, ಅಂದರೆ ದೇವರನ್ನು ಅರಿಯದೇ ಇರುವವರು ಬಂದು ಅರಿಕೆ ಮಾಡಿ ಹೇಳುತ್ತಾರೆ, ನಿಮ್ಮಲ್ಲಿ ದೇವರು ಇದ್ದಾರೆ, ನಿಮ್ಮ ಸಂಗಡ ದೇವರು ಇದ್ದಾರೆ. ಹಲ್ಲೆಲೂಯಾ. ಬೇರೆ ಯಾರೂ ಇಲ್ಲ, ದೇವರೇ ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮ ಸಹಾಯ ಮಾಡಿ ನಿಮ್ಮನ್ನು ಎತ್ತಿದ್ದು ನಿಮ್ಮ ದೇವರೇ ಕಾರಣ. ನಿಮ್ಮ ದೇವರಿಂದಲೇ ನೀವು ಸಹಾಯ ಹೊಂದಿದ್ದೀರಿ, ನಿಮ್ಮ ದೇವರಿಂದಲೇ ನೀವು ಮೇಲಕ್ಕೆ ಬಂದಿದ್ದೀರಿ ಎಂಬುದಾಗಿ ಜನರು ಕಣ್ಣಾರೆ ನೋಡಿ ಮನದಿಟ್ಟ ಮಾಡಿಕೊಂಡು ಅರಿಕೆ ಮಾಡುವುದನ್ನು ದೇವರು ಹೇಳುತ್ತಾ ಇದ್ದಾರೆ. ಆ ವಾಗ್ದಾನಗಳನ್ನು ದೇವರು ಕೊಡುತ್ತಾ ಇದ್ದಾರೆ. ದೇವರು ನಮ್ಮ ಸಂಗಡ ಇದ್ದಾರಾ? ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮ ಜೀವನ ಯಾವ ರೀತಿ ಇರುತ್ತದೆ? ಹಲ್ಲೆಲೂಯಾ. ಅದು ಮೇಲಕ್ಕೆ ಹಲ್ಲೆಲೂಯಾ ಎತ್ತರವಾಗಿ ಬೆಳೆಯುವ ಒಂದು ಮರದ ಹಾಗೆ ನಮ್ಮ ಜೀವನ ಎತ್ತರವಾಗಿ ಮುಂದುವರಿಯುವ ಜೀವನವಾಗಿರುತ್ತದೆ, ಬೆಳೆಯುವ ಜೀವನವಾಗಿರುತ್ತದೆ, ಹಸುರಾಗಿರುವ ಜೀವನವಾಗಿರುತ್ತದೆ. ಅದಕ್ಕೆ ಮಹಾ ಬರಗಾಲದಲ್ಲಿಯೂ ಒಣಗಿ ಹೋಗುವುದಿಲ್ಲ ನಮ್ಮ ಜೀವನ, ನಮ್ಮ ನಂಬಿಕೆ ಒಣಗಿ ಹೋಗುವುದಿಲ್ಲ, ನಮ್ಮ ಎಲುಬುಗಳು ಒಣಗಿ ಹೋಗುವುದಿಲ್ಲ. ಹಲ್ಲೆಲೂಯಾ. ಮಹಾ ಬರಗಾಲದಲ್ಲಿಯೂ ಮಹಾ ಉಷ್ಣ ಕಾಲದಲ್ಲಿಯೂ ನಮ್ಮ ಜೀವನ ಬೆಳೆಯುತ್ತಾ ಹಚ್ಚ ಹಸುರಾಗಿ ಹಲ್ಲೆಲೂಯಾ ಶೋಭಿಸುತ್ತಾ ಇರುವಂತಹ ಒಂದು ವನವಾಗಿ, ಒಂದು ತೋಟವಾಗಿ ನಮ್ಮ ಜೀವನ ಇರುವುದನ್ನು ನಾವು ನೋಡಬಹುದು. ನಾವು ಕೆಳಗಡೆ ಹೋಗುವವರಾಗಿ ಅಲ್ಲ, ನಾವು ಕಡಿಮೆ ಆಗುವವರಾಗಿ ಅಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನು ಹೆಚ್ಚಿಸುವ ದೇವರಾಗಿದ್ದಾರೆ. ನಾವು ಹೆಚ್ಚಿಸುತ್ತಾ ಹೋಗುವೆವು, ನಾವು ಬೆಳೆಯುತ್ತಾ ಹೋಗುವೆವು, ನಾವು ಅಭಿವೃದ್ಧಿಯಾಗುತ್ತಾ ಹೋಗುವೆವು. ಹಲ್ಲೆಲೂಯಾ. ದೇವರು ನಮ್ಮಲ್ಲಿ ಇದ್ದಾರೆ ಎಂಬುದಾಗಿ ಯಾರು, ನಾವಲ್ಲ, ನಮ್ಮ ಬಾಯಿ ಮಾತ್ರ ಅಲ್ಲ, ನಮ್ಮನ್ನು ನೋಡುವವರು, ನಮ್ಮ ಜೊತೆಗೆ ಬಾಳುವವರು, ನಮ್ಮ ಸಂಗಡ ಇರುವವರು, ಕೆಲಸ ಮಾಡುವವರು ನಮ್ಮನ್ನು ನೋಡುವಾಗ ಅವರ ಬಾಯಿಂದ ಬರಬೇಕು, ನಿಮ್ಮ ಸಂಗಡ ದೇವರು ಇದ್ದಾರೆ. ಹಲ್ಲೆಲೂಯಾ. ನಮ್ಮ ವೈರಿಗಳ ಕಣ್ಣುಗಳಿಗೆ ಕಾಣಿಸಬೇಕು, ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ವೈರಿಗಳು ಕೂಡ ಸ್ನೇಹಿತರಾಗಿ ಬದಲಾಗುತ್ತಾರೆ ದೇವರು ನಮ್ಮ ಸಂಗಡ ಇರುವಾಗ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರುವೆನು ಎಂಬುದಾಗಿ ಹಲ್ಲೆಲೂಯಾ ಬೈಬಲಲ್ಲಿ ಹಲವಾರು ಕಡೆ ಹಲವಾರು ಸಾರಿ ದೇವರು ಹೇಳಿದ್ದಾರೆ. ನಾನು ಯುಗದ ಸಮಾಪ್ತಿವರೆಗೆ, ಮತ್ತಾಯನು 28:20 ಓದಿ ನೋಡುವಾಗ, ಇಗೋ ನಾನು ಯುಗದ ಸಮಾಪ್ತಿವರೆಗೂ ನಿಮ್ಮ ಸಂಗಡ ಇರುವೆನು ಎಂಬುದಾಗಿ. ಯುಗದ ಸಮಾಪ್ತಿವರೆಗೂ, ನಮ್ಮ ಜೀವನದ ಅಂತ್ಯದವರೆಗೂ, ಕಡೆ ಉಸಿರು ಎಳೆಯುವವರೆಗೂ ದೇವರು ನಮ್ಮ ಸಂಗಡ ಇರುತ್ತೇನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊಲಗಿ ಹೋಗುವುದಿಲ್ಲ, ಐ ವಿಲ್ ನೆವರ್ ಲೀವ್ ಯು, ಐ ವಿಲ್ ನೆವರ್ ಫೋರ್ಸೇಕ್ ಯು ಎಂಬುದಾಗಿ ದೇವರು ಹಳೆ ಒಡಂಬಡಿಕೆಯಲ್ಲೂ ಹೇಳಿದ್ದಾರೆ, ಹೊಸ ಒಡಂಬಡಿಕೆಯಲ್ಲೂ ಹೇಳಿದ್ದಾರೆ. ಹಲ್ಲೆಲೂಯಾ. ಎಲ್ಲ ದೇವರ ವಾಗ್ದಾನಗಳು ಸತ್ಯವಾದ ವಾಗ್ದಾನಗಳು. ಅವರು ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವವರು ಅಲ್ಲ. ಆದರೆ ನಾವು ನಮ್ಮ ಪಾಪಗಳು, ನಮ್ಮ ಅವಿಧೇಯತೆಯಿಂದ ದೇವರಿಂದ ದೂರವಾಗಿ ಬಿಡುತ್ತೇವೆ, ನಾವೇ ನಮ್ಮ ಮುಖವನ್ನು ಮುಚ್ಚಿಕೊಳ್ಳುತ್ತೇವೆ. ಆದರೆ ಸತ್ಯವಿಧದಿಂದ ನಾವು ಓದಿ ನೋಡೋಣ, ಯಾರೆಲ್ಲ ದೇವರನ್ನು ತಮ್ಮ ಸಂಗಡ
ಹೊಂದಿಕೊಂಡಿದ್ದರು, ದೇವರನ್ನು ಇಟ್ಟುಕೊಂಡಿದ್ದರು. ದೇವರನ್ನು ದೂರವಾಗಲು ಅವರು ಬಿಡಲಿಲ್ಲ. ತಮ್ಮ ತಪ್ಪಾದ ಕಾರ್ಯಗಳು, ಪಾಪದ ಕಾರ್ಯಗಳಿಂದ, ಕೆಟ್ಟ ಕಾರ್ಯಗಳಿಂದ ದೇವರನ್ನು ಅವರು ದೂರಕ್ಕೆ ಓಡಿಸಲಿಲ್ಲ. ದೇವರನ್ನು ತನ್ನ ಮಗ್ಗುಲಲ್ಲೇ ಇಟ್ಟುಕೊಂಡಿದ್ದರು. ದೇವರನ್ನು ತನ್ನ ಮುಂದೆ ಇಟ್ಟುಕೊಂಡಿದ್ದರು. ದೇವರನ್ನು ತನ್ನ ಬಲಗಡೆಯಲ್ಲಿ ಇಟ್ಟುಕೊಂಡ ಕಾರಣ ಅವರು ಹೇಳುವ ಸಾಕ್ಷಿ ಏನು ಗೊತ್ತಾ? ಕೀರ್ತನೆಗಾರನು ದಾವೀದರಸನು ಕೀರ್ತನೆ 16:8 ಹೇಳುತ್ತಾ ಇದ್ದಾನೆ, ನಾನು ದೇವರನ್ನು ಯಾವಾಗಲೂ ನನ್ನ ಬಲಗಡೆಯಲ್ಲಿ ಇಟ್ಟಿರುವ ಕಾರಣ ನನಗೆ ಅಳ್ಳಾಟವಿಲ್ಲ, ನಾನು ಕದಲುವುದಿಲ್ಲ. ಐ ವಿಲ್ ನಾಟ್ ಬಿ ಶೇಕನ್ ಬಿಕಾಸ್ ಐ ಹ್ಯಾವ್ ಕೆಪ್ಟ್ ಗಾಡ್ ಆಲ್ವೇಸ್ ಬಿಫೋರ್ ಮೀ, ಬಿಕಾಸ್ ಹೀ ಈಸ್ ಆನ್ ಮೈ ರೈಟ್ ಸೈಡ್. ಆತನು ನನ್ನ ಬಲಗಡೆಯಲ್ಲಿದ್ದಾರೆ, ಅವರನ್ನು ನಾನು ನನ್ನ ಮುಂದೆ ಇಟ್ಟಿದ್ದೇನೆ, ಆತನ ಮಾತುಗಳಿಗೆ ಮೊದಲು ಸ್ಥಾನ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ನಾನು ತೀರ್ಮಾನ ತಗೊಳ್ಳುವಾಗ, ನಾನು ಯಾವ ದಾರಿಯಲ್ಲಿ ಹೋಗಬೇಕು ಎಂಬ ಪ್ರಶ್ನೆ ಬರುವಾಗ, ನಾನು ಮನುಷ್ಯರ ಕೈಯಲ್ಲಿ ಬೀಳಲೋ ದೇವರ ಕೈಯಲ್ಲಿ ಬೀಳಲೋ ಎಂಬ ಪ್ರಶ್ನೆ ಬರುವಾಗ, ನಾನು ಯಾವಾಗಲೂ ದೇವರನ್ನೇ ನಾನು ಮುಂದೆ ಇಟ್ಟಿದ್ದೇನೆ. ಹಲ್ಲೆಲೂಯಾ. ದೇವರನ್ನು ಮುಂದೆ ಇಡುವವರು, ದೇವರನ್ನು ತನ್ನ ಬಲಗೈಯಾಗಿಟ್ಟುಕೊಳ್ಳುವವರು ಎಂದಿಗೂ ಕದಲುವುದಿಲ್ಲ. ಹಲ್ಲೆಲೂಯಾ. ಅವರಿಗೆ ಆಶಾಭಂಗ ಆಗುವುದಿಲ್ಲ, ಅವರಿಗೆ ಮೋಸ ಆಗುವುದಿಲ್ಲ. ಹಲ್ಲೆಲೂಯಾ. ಅವರಿಗೆ ಯಾವ ಉಷ್ಣ ಹಲ್ಲೆಲೂಯಾ ಅವರ ಮೇಲೆ ಬೀಳುವುದಿಲ್ಲ. ಅವರು ಒಣಗಿ ಹೋಗುವುದಿಲ್ಲ, ಅವರು ಕುಗ್ಗಿ ಹೋಗುವುದಿಲ್ಲ, ಅವರು ಸದಾ ಬೆಳೆಯುತ್ತಾ ಇರುವರು. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ದೇವರನ್ನೇ ಮೊದಲು ಸ್ಥಾನ ಕೊಟ್ಟು ಅವರು ಮೊದಲನೆಯದಾಗಿ ದೇವರ ರಾಜ್ಯವನ್ನು ಹುಡುಕಿರಿ, ನೀತಿಗಾಗಿ ತವಕ ಪಡಿರಿ, ಆವಾಗ ಎಲ್ಲವೂ ಆಮೇಲೆ ನಿಮಗೆ ಸೇರಿಸಿ ಕೊಡಲ್ಪಡುವುದು. ದೇವರನ್ನು ಮುಂದೆ ಇಟ್ಟುಕೊಂಡಿದ್ದೀವ? ದೇವರಿಗೆ ಮೊದಲು ಸ್ಥಾನ. ದೇವರು ನಮ್ಮ ಸಂಗಡ ಇದ್ದಾನ? ನಾವು ಮಾಡಬೇಕಾದ ಕಾರ್ಯ ಏನು ಗೊತ್ತಾ? ಪರಿಶೀಲನೆ ಮಾಡಬೇಕಾದ ಕಾರ್ಯ, ನಿಧಾನಿಸಿ ಯೋಚಿಸಿ ನೋಡಬೇಕಾದ ಕಾರ್ಯ. ಕಷ್ಟಕಾಲ ಬರುವಾಗ, ಶೋಧನೆಗಳು ಹೆಚ್ಚಾಗುವಾಗ, ನಾವು ಅಂದುಕೊಂಡದ್ದು ಇಲ್ಲದೆ ಹೋಗುವಾಗ. ನೋಡಿರಿ, ಇವತ್ತು ನಿಮ್ಮ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನಿಮಗೆ ಕಾಸು ಹಣಗಳು ಇಲ್ಲದೆ ಇರಬಹುದು, ಕೆಲಸ ಇಲ್ಲದೆ ಇರಬಹುದು, ಅಥವಾ ಸ್ವಂತ ಮನೆ ಇಲ್ಲ, ಸ್ವಂತವಾಗಿ ಗಾಡಿ ಇಲ್ಲ, ಅಥವಾ ವಿದ್ಯಾಭ್ಯಾಸ ಇಲ್ಲ, ಏನೂ ಇಲ್ಲ ಎಂಬುದಾಗಿ ಒಂದು ವೇಳೆ ನಿಮ್ಮ ಪರಿಸ್ಥಿತಿ ಇರಬಹುದು. ಏನೂ ಇಲ್ಲದೆ ಇದ್ದರೂ ಪರವಾಗಿಲ್ಲ, ದೇವರು ನಮ್ಮ ಸಂಗಡ ಇರುವಾಗ, ಬೈಬಲಲ್ಲಿ ಓದಿ ನೋಡುವಾಗ ಸುಮಾರು ಸಾರಿ ದೇವರು ಎಲ್ಲ ಕಡೆಗಳಲ್ಲಿಯೂ ನಾವು ನೋಡಬಹುದು. ಹಲವಾರು ಜನರ ಅಲ್ಲಿ ನಮ್ಮ ಪೂರ್ವಿಕರ ಜೀವನದಲ್ಲಿ ದೇವರು ಅವರ ಸಂಗಡ ಇದ್ದ ಕಾರಣ, ಅವರು ಕೋಲು ಕೈಯಿಂದ ಬಂದರು, ಆದರೆ ದೇವರು ಅವರ ಸಂಗಡ ಇದ್ದ ಕಾರಣ, ಅವರೂ ದೇವರಿಗೆ ಮೊದಲು ಸ್ಥಾನ ಕೊಟ್ಟ ಕಾರಣ, ದೇವರಿಗೆ ವಿಧೇಯರಾದ ಕಾರಣ ದೇವರು ಅವರನ್ನು ಬಿಟ್ಟು ಎಲ್ಲೂ ಹೋಗಲಿಲ್ಲ. ಹಲ್ಲೆಲೂಯಾ. ಅವರನ್ನು ಮೇಲಕ್ಕೆ ತಂದರು, ಅವರ ದೇವರು ಅನ್ನಿಸಿಕೊಂಡರು. ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರು ಎಂಬುದಾಗಿ ಕರೆಸಿಕೊಂಡರು. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ಕೂಡ ನಮಗೆ ಆ ಪದವಿ ಬೇಕು. ಆ ಪದವಿ ಇದ್ದರೆ ಸಾಕು. ನಮ್ಮ ಜೀವಮಾನದಲ್ಲಿ ಏನು ಗಳಿಸದೆ ಹೋದರೂ ಕೂಡ ಆ ಒಂದು ಪದವಿ, ದೇವರು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಎಲ್ಲರೂ ನಿನ್ನನ್ನು ನೋಡಿ ಹೇಳುವ ಕಾರ್ಯ, ಆರಿಕೆ ಮಾಡುತ್ತಾರೆ, ಮೊಣಕಾಲು ಉರುತ್ತಾರೆ, ನಿನ್ನ ಮುಂದೆ ಅಡ್ಡ ಬೀಳುತ್ತಾರೆ. ಹಲ್ಲೆಲೂಯಾ. ಹೇಳುತ್ತಾರೆ, ಗಾಡ್ ಇಸ್ ವಿತ್ ಯು. ಹಲ್ಲೆಲೂಯಾ. ಗಾಡ್ ಇಸ್ ವಿತ್ ಯು ಎಂಬುದಾಗಿ. ಅದು ಆ ಪದವಿ, ಆ ಸಾಕ್ಷಿ ನಮ್ಮ ಜೀವನದಲ್ಲಿ ನಾವು ತಂದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಮಾತ್ರವಲ್ಲದೆ ನಾವು ನೋಡುವಾಗ ಆದಿಕಾಂಡ 26ನೇ ಅಧ್ಯಾಯ, ಆದಿಕಾಂಡ 26ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಅಲ್ಲಿ ನಾವು ಈಸಾಕನ ಜೀವನವನ್ನು ಕುರಿತು ನಾವು ನೋಡಬಹುದು. ಯಾವ ರೀತಿಯಾಗಿ ಈಸಾಕನ ಸಂಗಡ ದೇವರು ಇದ್ದರು ಎಂಬುದಾಗಿ ಅಲ್ಲಿ ಒಂದು ಅರಸನು ಹೇಳುತ್ತಾ ಇದ್ದಾನೆ. ಫಿಲಿಷ್ಟಿಯ ದೇಶದ ಅರಸನು ಅಬಿಮೆಲೆಕ್, ಅವನು ಎಷ್ಟೋ ಕಾರ್ಯಗಳು ಈಸಾಕನಿಗೆ ವಿರೋಧವಾಗಿ ಮಾಡಿದನು. ಈಸಾಕನ ತನ್ನ ದೇಶದಲ್ಲಿ ಇರಲಾರದೆ ಅವನನ್ನು ಓಡಿಸಿಬಿಟ್ಟನು. ಯಾಕೆ? ನೀನು ತುಂಬ ಆಶೀರ್ವಾದವುಳ್ಳವನಾಗಿದ್ದಿ, ನೀನು ಬೆಳೆಯುತ್ತಾ ಇದ್ದಿ ಎಂಬುದಾಗಿ ದೇಶವನ್ನು ಬಿಟ್ಟು ಜಾಗ ಕೊಡದೆ ಓಡಿಸಿದನು. ಆದರೆ ನೋಡಿರಿ, ಈಸಾಕನು ದೇವರ ಸಂಗಡ ಇದ್ದನು. ಹಲ್ಲೆಲೂಯಾ. ಅಂದರೆ ಐಗುಪ್ತ ದೇಶದಲ್ಲಿ ಇರುವಾಗ ಅವನಿಗೆ ಮಹಾ ಬರಗಾಲ ಬಂತು. ಆ ಬರಗಾಲದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಎಲ್ಲಿ ಹೋಗಬೇಡ, ಇಲ್ಲಿಯೇ ಇರು, ನೀನು ಇರುವ ಸ್ಥಳದಲ್ಲಿ ಇರು ಎಂಬುದಾಗಿ ಹೇಳಿದಾಗ, ಹಲ್ಲೆಲೂಯಾ, ಅಲ್ಲಿ ಈಸಾಕನು ದೇವರಿಗೆ ವಿಧೇಯನಾದನು ಎಂಬುದಾಗಿ. ನಮ್ಮ ಸ್ವಭಾವ ಹೇಗಿದೆ? ಒಂದು ಮನುಷ್ಯನ ಸ್ವಭಾವ ಹೇಗಿರುತ್ತದೆ ಅಂದರೆ, ಕಷ್ಟ ಬರುವಾಗ ನಾವು ಸುಲಭವಾಗಿ ದೇವರಿಂದ ದೂರವಾಗಿ ಹೋಗಿಬಿಡುತ್ತೇವೆ. ಅಥವಾ ಐಶ್ವರ್ಯ ಬರುವಾಗ, ಎಲ್ಲ ಮೇಲುಗಳು ಬರುವಾಗ, ವೆನ್ ವಿ ಆರ್ ಬ್ಲೆಸ್ಡ್,
ವೆನ್ ಬ್ಲೆಸ್ಸಿಂಗ್ಸ್ ಕಮ್ ವಿ ಗೋ ಅವೇ ಫ್ರಮ್ ಗಾಡ್. ಆ ಆಶೀರ್ವಾದಗಳು ನಮಗೂ ದೇವರಿಗೂ ಮಧ್ಯ ಬರಬಾರದು. ನೋಡಿರಿ, ಇಸಾಕನು ಆ ಬರಗಾಲದಲ್ಲಿ ದೇವರ ಮಾತಿಗೆ ವಿಧೇಯನಾದನು. ದೇವರು ಅವನ ಸಂಗಡ ಇದ್ದ ಕಾರಣ ಬರಗಾಲದಲ್ಲಿ ಅವನು ಬೀಜವನ್ನು ಬಿತ್ತಿದನು. ಅದೇ ವರ್ಷದಲ್ಲಿ ಅವನು 100ರಷ್ಟು ಕಟಾವು ಮಾಡಿದನೆಂಬುದಾಗಿ ಬೈಬಲ್ ಹೇಳುತ್ತಾ ಇದೆ. ಆಮೇಲೆ ನಾವು ಓದಿ ನೋಡುವಾಗ 26ನೇ ಅಧ್ಯಾಯ 12ನೇ ವಾಕ್ಯ, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಅವನಿಗೆ ದನಕುರಿಗಳು, ಸಂಪತ್ತು, ಅನೇಕ ಸೇವಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಷ್ಟಿಯರನ್ನು ಹೊಟ್ಟೆ ಕಿಚ್ಚುಪಟ್ಟರು. ಅವನ ತಂದೆಯಾದ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲೇ ತೋಡಿದ ಬಾವಿಗಳನ್ನು ಫಿಲಿಷ್ಟಿಯರು ಮಣ್ಣು ಹಾಕಿ ಮುಚ್ಚಿದರು. ಈ ರೀತಿಯಾಗಿ ನೋಡಿ, ಅವನು ಬೆಳೆಯುತ್ತಾ ದಿನೇ ದಿನೇ ಆಶೀರ್ವಾದ ಹೊಂದುತ್ತಾ ಹೋಗುವಾಗ ಅವರು ಏನು ಮಾಡಿದರು? ಅವನ ತಂದೆಯ ಕಾಲದಲ್ಲಿ ತೋಡಿದ ಬಾವಿಗಳನ್ನು ಮುಚ್ಚಿ ಹಾಕಿದರು. ನೀನು ಬಲಿಷ್ಠನಾಗುತ್ತಾ ಇದ್ದಿ, ನೀನು ಬೆಳೆಯುತ್ತಾ ಇದ್ದಿ ಎಂಬುದಾಗಿ ಅವರು ಹೇಳುತ್ತಾ, ಇಸಾಕನು ಅಲ್ಲಿಂದ ಹೋಗಿ, ಅಂದರೆ ಅವನ ಊರಿಂದ ಅವನು ಹೋಗಬೇಕಾಗಿತ್ತು. ಗೆರಾರ್ ಎಂಬ ತಗ್ಗಿನಲ್ಲಿ ಆತನು ಬಿಡಾರವನ್ನು ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಅವನು ಆ ತಗ್ಗುಗಳನ್ನು, ಆ ಬಾವಿಗಳನ್ನು ತೋಡಲು ಶುರು ಮಾಡುತ್ತಾರೆ. ಇಸಾಕನು ತೋಡುವಾಗ ನೋಡಿರಿ, ಮುಚ್ಚಲ್ಪಟ್ಟ ಬಾವಿಗಳು ತೆರೆಯಲ್ಪಡುವಾಗ ಮತ್ತೆ ಅದು ಈ ಒಂದು ಅಂದರೆ ಈ ವೈರಿಗೆ, ಅಂದರೆ ಈ ಅಬೀಮೆಲೆಕನಿಗೆ ಅದನ್ನು ಮುಚ್ಚಿ ಹಾಕುವುದಕ್ಕೆ ಆಗದ ರೀತಿಯಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಜನರು ಬಂದು ಕಿತ್ತಾಡಿದರು, ಎದುರಿಸಿ ನೋಡಿದರು, ತಡೆ ಮಾಡಿ ನೋಡಿದರು. ಒಂದಲ್ಲ ಎರಡಲ್ಲ, ಹಲವಾರು ಸಾರಿ ಇಸಾಕನ ಆಶೀರ್ವಾದವನ್ನು ನೋಡಿ ಜನರು ಅಡ್ಡಿ ಮಾಡಿದರು, ಮುಚ್ಚಿ ಹಾಕಿದರು, ಹೊರಡಿಸಿ ಅವನನ್ನು ಕಳುಹಿಸಿ ಬಿಟ್ಟರು, ಹೊಟ್ಟೆ ಕಿಚ್ಚುಪಟ್ಟರು ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಜನರು ಹೊಟ್ಟೆ ಕಿಚ್ಚು ಪಡುವ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಮಾತ್ರವಲ್ಲದೆ ಆ ಹೊಟ್ಟೆ ಕಿಚ್ಚು ಪಡುವ ಅದೇ ಜನರು ಬಂದು ನಿನ್ನ ಸಂಗಡ ದೇವರು ಇದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಭಯಪಡುವವರಾಗಿ ಬದಲಿಯಾಗುವ ದಿನಗಳಿಗೆ ದೇವರು ನಮ್ಮನ್ನು ಕರ್ಕೊಂಡು ಹೋಗುವ ದೇವರಾಗಿದ್ದಾರೆ. ಇವತ್ತು ನಾವು ನೋಡುವ ಶತ್ರುಗಳು, ವೈರಿಗಳು, ಕಾಟಗಳು, ಹಿಂಸೆಗಳು, ತಡೆಗಳು, ಕಾಂಪಿಟಿಷನ್, ಎದುರಾಗಿರುವ ಕಾರ್ಯಗಳು, ಅಪೋಸಿಷನ್ ಆದ ಕಾರ್ಯಗಳು ಸದಾ ಇರುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾವೇ ಕಾರಣ. ನಾವು ದೇವರ ಸಂಗಡ, ಅಂದರೆ ದೇವರನ್ನು ನಮ್ಮ ಸಂಗಡ ಇಟ್ಟುಕೊಳ್ಳಬೇಕು. ದೇವರು ಹೇಳುವುದನ್ನು ಕೇಳಬೇಕು, ದೇವರು ಹೇಳುವುದನ್ನು ಮಾಡಬೇಕೆಂಬುದಾಗಿ ನಾವು ಇಸಾಕನ ಜೀವನದಿಂದ ಕಲಿತುಕೊಳ್ಳುವವರಾಗಿದ್ದೇವೆ. ಹಲ್ಲೆಲೂಯಾ. ಮಾತ್ರವಲ್ಲದೆ ನೋಡಿ, 26ನೇ ವಾಕ್ಯವನ್ನು ನೋಡಿರಿ. ಅಲ್ಲಿಯೂ ಅವನ ಸೇವಕರು ಬಾವಿಯನ್ನು ಅಗಿದರು. ಆ ಸಮಯದಲ್ಲಿ ಅಬೀಮೆಲೆಕನು ತನ್ನ ಮಂತ್ರಿಯಾದ ಅಹುಜಾತನನ್ನು, ಸೇನಾಪತಿಯಾದ ಪಿಕೋಲನನ್ನು ಸಂಗಡ ಕರೆದುಕೊಂಡು ಗೆರಾರಿನಿಂದ ಇಸಾಕನ ಬಳಿಗೆ ಬರಲು, ಇಸಾಕನು, ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳುಹಿಸಿ ಬಿಟ್ಟಿರಲ್ಲ, ಈಗ ನನ್ನ ಬಳಿಗೆ ಯಾಕೆ ಬಂದಿರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡುಬಂದದರಿಂದ ನೀನು ನಾವು ಒಬ್ಬರಿಗೊಬ್ಬರು ಪ್ರಮಾಣಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ಆಲೋಚಿಸಿದೆವು. ಹಲ್ಲೆಲೂಯಾ. ನಾವು ನಿನಗೆ ಯಾವ ಕೇಡನ್ನೂ ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನದೊಡನೆ ಕಳುಹಿಸಿದೆವಲ್ಲ, ಅದರಂತೆ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲ ಎಂಬುದಾಗಿ ಪ್ರಮಾಣ ಮಾಡಬೇಕು ಎಂಬುದಾಗಿ. ನೋಡಿ, ಇಲ್ಲಿ ಅಬೀಮೆಲೆಕು ತನ್ನ ಇಬ್ಬರು ಮಂತ್ರಿ ಮತ್ತು ಸೇನಾಧಿಪತಿಯನ್ನು ಕರೆದುಕೊಂಡು ಇಸಾಕನ ಬಳಿಗೆ ಬಂದು ಸಾಕ್ಷಿ ಹೇಳಿದ ಕಾರ್ಯ ಏನು ಗೊತ್ತಾ? ನಾವೆಲ್ಲರೂ ನಿನಗೆ ವಿರೋಧವಾಗಿ ಬಂದರೂ ಕೂಡ ನಿನ್ನ ದೇವರು ನಿನ್ನ ಸಂಗಡ ಇದ್ದ ಕಾರಣ ನೀನು ಅಭಿವೃದ್ಧಿ ಆಗುತ್ತಾ ಇದ್ದಿ, ನೀನು ಮಾಡಿದ್ದು ಎಲ್ಲವೂ ಸಫಲವಾಗುತ್ತಾ ಇದೆ. ಇದರಿಂದ ನಾವು ಸ್ಪಷ್ಟವಾಗಿ ತಿಳಿದುಕೊಂಡ ಕಾರ್ಯ ಏನೆಂದರೆ, ನಿನ್ನ ದೇವರು, ಆ ಯೆಹೋವ ದೇವರು ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಆದ ಕಾರಣ ಬಾ, ನಾನು ನಿನಗೆ ಏನು ಕೇಡು ಮಾಡುವುದಿಲ್ಲ,
ನೀನು ನನಗೆ ಏನು ಕೇಡು ಮಾಡುವುದಿಲ್ಲ ಎಂಬುದಾಗಿ ಪ್ರಮಾಣ ಮಾಡಿಕೊಡು. ಒಡಂಬಡಿಕೆ ಮಾಡಿಕೊಳ್ಳೋಣ, ಸಮಾಧಾನ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ನಮ್ಮ ಜೀವನ ನೋಡಿರಿ, ಶತ್ರುಗಳು ಇರಬಹುದು, ಶತ್ರುಗಳು ಬರಬಹುದು, ಶತ್ರುಗಳು ನಮ್ಮನ್ನು ಮುತ್ತಿಕೊಳ್ಳಬಹುದು. ಆದರೆ ಅದೇ ಶತ್ರುಗಳು ಮಿತ್ರರಾಗುವುದರಲ್ಲಿ ಎಷ್ಟು ದೊಡ್ಡ ಸಮಾಚಾರ, ಎಷ್ಟು ದೊಡ್ಡ ಅದ್ಭುತ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಶತ್ರುಗಳು ಇದ್ದಾರೆ ಎಂಬುದಾಗಿ ಶತ್ರುಗಳನ್ನು ನೋಡಿ ನಾವು ಮನಗುಂದಿ ಹೋಗದೆ, ನಾವು ಶತ್ರುಗಳಾಗಿ ಬದಲಾಗದೆ, ಶತ್ರುಗಳನ್ನು ಹಗೆ ಮಾಡದೆ, ಶತ್ರುಗಳನ್ನು ಪ್ರೀತಿಸಿರಿ ಎಂಬುದಾಗಿ ಕಲಿಸಿಕೊಟ್ಟ ದೇವರ ಪ್ರೀತಿಯಿಂದ ತುಂಬಿದವರಾಗಿ ನಾವು ದೇವರ ಮಕ್ಕಳಾಗಿ ಜೀವಿಸುವಾಗ, ದೇವರು ನನ್ನ ಸಂಗಡ ಇದ್ದಾರೆ, ಐ ಆಮ್ ರೂಲ್ಡ್ ಬೈ ಗಾಡ್, ಐ ಆಮ್ ಕಂಟ್ರೋಲ್ಡ್ ಬೈ ಗಾಡ್. ದೇವರು ನನ್ನನ್ನು ಆಳ್ವಿಕೆ ಮಾಡುತ್ತಾ ಇದ್ದಾರೆ, ನನ್ನನ್ನು ನಡೆಸುವವರು ನನ್ನ ದೇವರು ನನ್ನ ಯೆಹೋವನು ಎಂಬುದಾಗಿ ನಾವು ಜೀವನ ಮಾಡುವಾಗ ಶತ್ರುಗಳು ಕೂಡ ಹಲ್ಲೆಲೂಯಾ ಸಮಾಧಾನವಾಗಿ ಒಡಂಬಡಿಕೆ ಮಾಡಿಕೊಳ್ಳುವವರಾಗಿ ಬರುತ್ತಾರೆ. ಶತ್ರುಗಳು ನಿನ್ನನ್ನು ಹುಡುಕಿ ಬರುತ್ತಾರೆ. ನಿನ್ನನ್ನು ಹಗೆ ಮಾಡಿ ನಿನ್ನನ್ನು ದೂರ ಬಿಟ್ಟು ಹೋದವರು ನಿನ್ನ ಬಳಿಗೆ ಬರುತ್ತಾರೆ. ಹಲ್ಲೆಲೂಯಾ. ಇದು ದೇವರ ವಾಗ್ದಾನ, ಇದು ದೇವರ ನುಡಿ, ದೇವರ ಬಾಯಿ ಮಾತಾಗಿದೆ, ಇದು ಮನುಷ್ಯರ ಮಾತಲ್ಲ. ಹಲ್ಲೆಲೂಯಾ. ಮನುಷ್ಯರ ಮಾತುಗಳು ಬದಲಾಗಬಹುದು, ಅದು ನೆರವೇರದೆ ಹೋಗಬಹುದು. ಶತ್ರುಗಳ ಇಷ್ಟಕ್ಕೆ ದೇವರು ನಮ್ಮನ್ನು ಒಪ್ಪಿಸಿಕೊಡುವ ದೇವರು ಅಲ್ಲ. ಯಾವ ಊರಿನಲ್ಲಿ, ಯಾವ ಗ್ರಾಮದಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ಪಟ್ಟಣದಲ್ಲಿ, ಯಾವ ದೇಶದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾರೋ ಅಲ್ಲಿ ನಿಮ್ಮನ್ನು ಘನಪಡಿಸಿ ಆಶೀರ್ವದಿಸಿ ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುವ ದೇವರಾಗಿದ್ದಾರೆ. ಆದರೆ ನಾವು ದೇವರಿಗೆ ಹಲ್ಲೆಲೂಯಾ ನಮ್ಮ ಸಂಗಡ ಇರುವುದಕ್ಕೆ ನಾವು ಜಾಗರೂಕರಾಗಿ ಇಟ್ಟುಕೊಳ್ಳಬೇಕು. ದೇವರನ್ನು ತಳ್ಳಿಬಿಡಬಾರದು, ದೇವರನ್ನು ಮರೆತು ಬಿಡಬಾರದು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅದು ಮಾತ್ರವಲ್ಲದೆ ಇನ್ನೂ ಹಲವಾರು ಕಡೆ ದೇವರು ನಿನ್ನ ಸಂಗಡ ಇದ್ದಾರೆ, ದೇವರಿನ ಸಂಗಡ ಇದ್ದಾರೆ ಎಂಬುದಾಗಿ ನಮ್ಮ ಈ ಒಂದು ಅಬ್ರಹಾಮನ, ಈಸಾಕನ ದೇವರು, ಯಾಕೋಬನ ದೇವರು ನಿರೂಪಿಸುತ್ತಲೇ ಬಂದರು. ಹಲ್ಲೆಲೂಯಾ. ಮಾತ್ರವಲ್ಲದೆ ನಾವು ನೋಡುವಾಗ ಇನ್ನೂ ಕೂಡ ಒಂದು ಉದಾಹರಣೆ, ಲೂಕ 1:28 ನಾವು ಓದಿ ನೋಡುವಾಗ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಅಲ್ಲಿ ಮರಿಯಳನ್ನು ಕುರಿತಾಗಿ ಅಲ್ಲಿ ಒಂದು ದೇವದೂತನು ಬಂದು ಹೇಳುವಾಗ, ಅವಳನ್ನು ಹಾರೈಸುವಾಗ ಅಥವಾ ಅವಳನ್ನು ಗ್ರೀಟಿಂಗ್ ಮಾಡುವಾಗ ಏನು ಹೇಳುತ್ತಾ ಇದ್ದಾನೆ, ದೇವರು ನಿನ್ನ ಸಂಗಡ ಇದ್ದಾರೆ ಎಂಬುದಾಗಿ. ನೋಡಿರಿ 28ನೇ ವಾಕ್ಯ, ಲೂಕನು 1:28. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ನೋಡಿ, ಮರಿಯಳ ಸಂಗಡ ದೇವರು ಇದ್ದರು. ಹಲ್ಲೆಲೂಯಾ. ದೂತರು ಹೇಳುತ್ತಾ ಇದ್ದಾರೆ, ನಿನ್ನ ಸಂಗಡ ದೇವರು ಇದ್ದಾರೆ. ಗಾಡ್ ಈಸ್ ವಿತ್ ಯು. ನಾಟ್ ಓನ್ಲಿ ಗಾಡ್ಸ್ ಗ್ರೇಸ್ ಬಟ್ ಗಾಡ್ ಹಿಮ್ಸೆಲ್ಫ್. ದೇವರು ತಾನೇ ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಮರಿಯಳ ಸಂಗಡ ದೇವರು ಇದ್ದ ಕಾರಣ ಮರಿಯಳು ತನಗೆ ಬಂದ ಎಲ್ಲ ಅವಮಾನ, ಎಲ್ಲ ಒಂದು ಸವಾಲು, ಎಲ್ಲ ಕಷ್ಟಗಳಿಂದ ಅವಳು ಮೇಲಕ್ಕೆ ಬಂದಳು. ಅದರ ಮಧ್ಯದಲ್ಲೇ ಅವಳು ಹಲ್ಲೆಲೂಯಾ ಒಂದು ಒಳ್ಳೆಯ ಒಂದು ಸಾಕ್ಷಿಯನ್ನು ಹೊಂದಿಕೊಂಡಳೆಂಬುದಾಗಿ ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಅವಳಿಗೆ ಬಂದಿರುವ ಎಷ್ಟೋ ಕಷ್ಟಗಳು, ಎಷ್ಟೋ ಒಂದು ದೇವರ ಉದ್ದೇಶಕ್ಕಾಗಿ ಅವಳು ಪಡಬೇಕಾದ ಅವಮಾನ, ಅವಳು ನಡೆಯಬೇಕಾದ ಹಾದಿ ಸುಲಭವಾಗಿರಲಿಲ್ಲ, ಕಠಿಣವಾಗಿತ್ತು. ಆದರೆ ದೇವರು ಅವಳ ಸಂಗಡ ಇದ್ದರು. ಎಷ್ಟು ದೊಡ್ಡ ಮಾತು, ಎಷ್ಟು ಒಳ್ಳೆಯ ಒಂದು ಸಮಾಚಾರ. ಇವತ್ತು ದೇವರು ನಮ್ಮ ಸಂಗಡ ಇರುವುದಾದರೆ ಯಾವುದೇ ದಾರಿ, ಯಾವುದೇ ಮಾರ್ಗವನ್ನು ನಾವು ಸುಲಭವಾಗಿ ದಾಟಬಹುದು. ನೀರನ್ನು ದಾಟಬಹುದು, ಬೆಂಕಿಯನ್ನು ಕೂಡ ದಾಟಬಹುದು. ಹಲ್ಲೆಲೂಯಾ. ಕಠಿಣವಾದ ತಗ್ಗನ್ನು ಕೂಡ ನಾವು ದಾಟಬಹುದು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ರೋಮಾಪುರದವರು 8ನೇ ಅಧ್ಯಾಯ 31ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, ರೋಮಾಪುರದವರು 8ನೇ ಅಧ್ಯಾಯ 31ನೇ ವಾಕ್ಯ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯಾ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ವೆನ್ ಗಾಡ್ ಈಸ್ ಫಾರ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ಹಲ್ಲೆಲೂಯಾ. ದೇವರು ನಮ್ಮ ಕಡೆ ಯಾರಿದ್ದಾರೆ? ನಮ್ಮ ಕಡೆ ಯಾರಿದ್ದಾರೆ? ನಮ್ಮ ಸಂಗಡ ಯಾರಿದ್ದಾರೆ ಎಂಬ ತಿಳುವಳಿಕೆ ನಮಗಿದೆಯಾ? ಅಥವಾ ದೇವರು ನಮ್ಮ ಕಡೆ ಇದ್ದಾರೆ ಎಂಬ ಭರವಸೆ ನಮಗಿದೆಯಾ? ಧೈರ್ಯ ಇದೆಯಾ? ಅಥವಾ ದೇವರನ್ನ ನಾವು ಇಟ್ಟುಕೊಂಡಿದ್ದೀವ, ತಳ್ಳಿಬಿಟ್ಟಿದ್ದೀವ? ಯೋಚನೆ ಮಾಡಿ ನೋಡೋಣ. ಅನ್ಯ ಕಾರ್ಯಗಳಿಗೆ, ಪರ ಕಾರ್ಯಗಳಿಗೆ ಸ್ಥಳ ಕೊಟ್ಟಿದ್ದೀವ? ದೇವರಿಗೆ ಮೊದಲು ಸ್ಥಾನ ಕೊಡೋಣ. ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ, ಧೈರ್ಯವಾಗಿ ಅವನಿಗೆ ಬಂದಿರುವ ಎಷ್ಟೋ ಕಷ್ಟಗಳು,
ಅವನಿಗೆ ಎಷ್ಟೋ ವಿರೋಧಗಳು, ಅವನಿಗೆ ಎಷ್ಟೋ ಅಂದರೆ ಹಿಂಸೆ, ಅವನಿಗೆ ಹಿಂಸೆ, ಅವನು ಹಿಂಸೆಗೆ ಒಳಗಾದನು ದೇವರ ನಾಮಕ್ಕಾಗಿ, ದೇವರ ಸೇವೆಗಾಗಿ, ದೇವರ ಸುವಾರ್ಥ ಕಾರ್ಯಕ್ಕಾಗಿ, ದೇವರ ಸುವಾರ್ಥ ಪ್ರಯಾಣದಲ್ಲಿ ಅವನು ಎಲ್ಲೆಲ್ಲ ಹೋದನೋ ಅಲ್ಲೆಲ್ಲ ಅವನಿಗೆ ಅನೇಕ ವಿರೋಧಗಳು ಬಂತು, ಅನೇಕ ಕಾರ್ಯಗಳು ಬಂತು. ಅಂದರೆ ಉಪವಾಸದ ಕಾರ್ಯಗಳು, ಖಡ್ಗ, ಮರಣವು ಬಂತು. ಅವನನ್ನು ಹಿಡಿದು ಕೊಲೆ ಮಾಡಬೇಕೆಂಬುದಾಗಿ, ಕಲ್ಲೆಸೆಯಬೇಕೆಂಬುದಾಗಿ ಆತನನ್ನು ಒಂದು ದ್ವೀಪದಲ್ಲಿ ಹಾಕಿದರು, ಸೆರೆಮನೆಯಲ್ಲಿ ಹಾಕಿದರು. ಅವನನ್ನು ದೊಡ್ಡ ದೊಡ್ಡ ಅರಸರ ಮುಂದೆ ನಿಲ್ಲಿಸಿದರು, ಪ್ರಶ್ನೆ ಕೇಳಿದರು, ಅವನ ಮೇಲೆ ತಪ್ಪು ಹೊರಿಸಿದರು, ತಪ್ಪು ಕಂಡು ಹಿಡಿದರು. ಅದು ರೋಮಾಪುರಿ ಎಂಬ ಒಂದು ದೊಡ್ಡ ಗವರ್ಮೆಂಟ್ ಆ ಅರಸನ ಮುಂದೆ ಹೋಗಿ ನಿಲ್ಲಿಸಿದರು. ಆದರೆ ದೇವರ ಸಮಯ ಬರುವ ತನಕ ಯಾರು ಅವನನ್ನು ಮುಟ್ಟಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಲೆಲೂಯ, ಹಾಲೆಲೂಯ. ದೇವರವರ ಸಂಗಡ ಇದ್ದರು, ದೇವರವನ ಸಂಗಡ ಇದ್ದರು. ಒಂದು ಸಾರಿ ಅವನು ದೋಣಿಯಲ್ಲಿ ದೊಡ್ಡ ಶಿಪ್ಪಲ್ಲಿ ಹೋಗಬೇಕಾಗಿತ್ತು. ಆ ಶಿಪ್ಪಲ್ಲಿ ಹೋಗುವಾಗ ಆ ಬಿರುಗಾಳಿಯಿಂದ ಅವರು ಅಂದರೆ ದೊಡ್ಡ ಒಂದು ತೂಫಾನ್ ಬಂದು ಆ ಒಂದು ಶಿಪ್ಪನ್ನು ಹೊಡೆದು ಅನೇಕ ಲಾಸ್, ಅಂದರೆ ಅನೇಕ ಅಲ್ಲಿದ್ದ ಸಾಮಾನುಗಳು ಎಲ್ಲವೂ ಲಾಸ್ ಆಯಿತು. ಅವನ ಜೊತೆಯಲ್ಲಿ ಹಲವಾರು ಜನರು ಇದ್ದರು. ಆದರೆ ದೇವರು ನೋಡ್ರಿ ಅವನ ಸಂಗಡ ಇದ್ದ ಕಾರಣ ಹಲ್ಲೆಲೂಯಾ ಅವನು ಅದರಿಂದ ಪಾರಾದನು. ಮಾತ್ರವಲ್ಲದೆ ಅವನಿಂದ ಹಲ್ಲೆಲೂಯಾ ನೂರಾರು ಜನರು, 276 ಮಂದಿ ಅವನ ನಿಮಿತ್ತವಾಗಿ ಬದುಕಿಕೊಂಡರು. ಹಲ್ಲೆಲೂಯಾ. ಬೋಟ್ ಒಡೆದು ಹೋಯಿತು, ಶಿಪ್ಪು ಒಡೆದು ಹೋಯಿತು. ಆದರೆ ನೋಡಿ ದೇವರು ಪೌಲನ ಸಂಗಡ ಇದ್ದರು. ಹಲ್ಲೆಲೂಯಾ. ಅದೇ ಅವನು ಹೇಳ್ತಾ ಇದ್ದಾನೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಎದುರಾಗಿ ಬಿರುಗಾಳಿ ಬೀಸುತ್ತಾ ಇದೆಯಾ? ತೂಫಾನ್ ನಿಮಗೆ ಎದುರಾಗಿ ಬೀಸುತ್ತಾ ಇದೆಯಾ? ಅಲೆಗಳು ನಿಮ್ಮ ಬೋಟನ್ನು ಹೊಡೆಯುತ್ತಾ ಇದೆಯಾ? ದೇವರು ಹೇಳುತ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರುವಾಗ ನೀನು ಕದಲುವುದಿಲ್ಲ. ಹಲ್ಲೆಲೂಯಾ. ನೀನು ಮುಳುಗಿ ಹೋಗುವುದಿಲ್ಲ. ನೀನನ್ನು ಎದುರಿಸುವವರು ಯಾರು? ವಾಟ್ ಕ್ಯಾನ್ ಕಮ್ ಅಗೇನ್ಸ್ಟ್ ಯು? ಹಲ್ಲೆಲೂಯಾ. ಯಾವುದು ನಿನ್ನನ್ನು ಹಲ್ಲೆಲೂಯಾ ಎದುರಿಸಿದರೂ ಕೂಡ ಹಲ್ಲೆಲೂಯಾ ಅವೆಲ್ಲವೂ ಪುಡಿ ಪುಡಿ ಆಗುತ್ತದೆ, ಅವೆಲ್ಲವೂ ಚೂರು ಚೂರು ಆಗುತ್ತದೆ. ಹಲ್ಲೆಲೂಯಾ. ನಿನ್ನ ಸಂಗಡ ನಾನಿದ್ದೀನಿ. ನಿನ್ನನ್ನು ಮುಟ್ಟುವವರು ನನ್ನ ಕಣ್ಣಿನ ಗುಡ್ಡೆಯನ್ನು ಮುಟ್ಟೋದಕ್ಕೆ ಸಮವಾಗಿದೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಮುಟ್ಟುವವರು ದೇವರನ್ನ ಮುಟ್ಟುತ್ತಾ ಇದ್ದಾರೆ, ನಮ್ಮನ್ನು ಮಾತನಾಡುವವರು ದೇವರನ್ನ ಮಾತನಾಡುತ್ತಾ ಇದ್ದಾರೆ. ಆದ ಕಾರಣ ಇವತ್ತು ನಾವು ಎಲ್ಲವನ್ನು ತೆಗೆದು ಹಾಕಿ, ಹಾಗೆತನ, ಕಹಿತನ, ವೈರತ್ವ ಹಲ್ಲೆಲೂಯಾ ಎಲ್ಲ ತೆಗೆದು ಹಾಕಿ ದೇವರು ನಮ್ಮ ಸಂಗಡ ಇರಬೇಕು. ದೇವರು ನನ್ನ ಸಂಗಡ ಇರಬೇಕು. ದೇವರು ನನ್ನ ಸಂಗಡ ಇರಬೇಕು. ದೇವರು ನನ್ನ ಸಂಗಡ ಇದ್ದರೆ ನನಗೆ ಸಾಕು, ನನಗೆ ಯಾವುದು ಬೇಡ ಎಂಬುದಾಗಿ, ಯಾವ ವಿಷಯವೂ ಈ ಲೋಕದ ವಿಷಯಗಳು ನನಗೆ ಬೇಡ ಎಂಬುದಾಗಿ ನಾವು ತೀರ್ಮಾನ ಮಾಡುವಾಗ ದೇವರು ಖಂಡಿತ ನಮಗೆ ಬಲ ಕೊಟ್ಟು ಆತನು ನಮ್ಮ ಸಂಗಡ ವಾಸವಾಗಿದ್ದು ನಮ್ಮನ್ನು ಜಯಿಸುವುದಕ್ಕೆ, ಕೇಡನ್ನು ಜಯಿಸುವುದಕ್ಕೆ. ಕೇಡು ಮಾಡುವವರು ಹಲವಾರು ಜನ ಇರುತ್ತಾರೆ, ಆದರೆ ಆ ಕೇಡನ್ನು ಜಯಿಸುವುದಕ್ಕೆ ದೇವರು ನಮಗೆ ಬಲ ಕೊಡುವ ದೇವರಾಗಿದ್ದಾರೆ. ಆ ಕೇಡನ್ನು ಒಳ್ಳೆಯದಾಗಿ ಬದಲಿ ಮಾಡುವುದಕ್ಕೆ ದೇವರು ನಿನಗೆ ಸಹನೆ, ನಿನಗೆ ಬಲವನ್ನು ಕೊಡುತ್ತಾರೆ, ಪ್ರೀತಿಯನ್ನು ಕೊಡುತ್ತಾರೆ, ಮಮತೆಯನ್ನು ಕೊಡುತ್ತಾರೆ. ನೀವು ಅಂದುಕೊಳ್ಳಬಹುದು, ನನ್ನ ಶತ್ರುಗಳನ್ನು ನನಗೆ ಪ್ರೀತಿ ಮಾಡುವುದಕ್ಕೆ ಆಗುವುದಿಲ್ಲ, ಕ್ಷಮಿಸುವುದಕ್ಕೆ ನನಗೆ ಮನಸ್ಸಿಲ್ಲ ಎಂಬುದಾಗಿ. ಆದರೆ ದೇವರು ನಿಮಗೆ ಮನಸ್ಸನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ನಾವು ಯಾರೇ ಆಗಿರಬಹುದು, ಇವತ್ತು ಎಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಹಲ್ಲೆಲೂಯಾ. ಈಸಾಕನು ಬರಗಾಲದಲ್ಲಿ ಇದ್ದನು. ಈಸಾಕನಿಗೆ ಊರಿಂದ ತಳ್ಳಲ್ಪಟ್ಟನು. ಈಸಾಕನು ಒಂದು ತಗ್ಗಿನಲ್ಲಿ ಬೀಡಾರ ಹಾಕಿಕೊಂಡು ವಾಸವಾಗಿದ್ದನು. ಹಲ್ಲೆಲೂಯಾ. ಆದರೆ ಅವನ ಸಂಗಡ ದೇವರು ಇದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಪಿತೃಗಳ ದೇವರು ಅವನ ಸಂಗಡ ಇದ್ದರು. ಅಬ್ರಹಾಮನ, ಈಸಾಕನ ದೇವರು, ಯಾಕೋಬನ ದೇವರು ಇವತ್ತು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಆತನನ್ನು ತಳ್ಳಿ ಬಿಡಬೇಡಿರಿ, ಆತನನ್ನು ಮರೆಯಬೇಡಿರಿ, ಆತನನ್ನು ಅಲ್ಲಿಯ ದುಃಖ ಪಡಿಸಬೇಡಿರಿ. ಆತನು ನಮ್ಮ ಸಂಗಡ ಇದ್ದಾರಾ? ನಮ್ಮ ಸಂಗಡ ಇರುವವರು ಯಾರು?
ನಮ್ಮ ಒಳಗಡೆ ಇರುವವರು ಈ ಲೋಕದಲ್ಲಿ ಇರುವವರಿಗಿಂತ ಹೆಚ್ಚಿನವರು ಎಂಬ ಭರವಸೆ ಉಳ್ಳವರಾಗಿ, ಹಾಗೇ ಬೇಡ, ಐರತ್ವ ಬೇಡ ಸ್ವಾಮಿ, ನನಗೆ ಎಲ್ಲವನ್ನ ನಿನ್ನ ಮುಂದೆ ಇಡುತ್ತಾ ಇದ್ದೇನೆ, ನನ್ನ ವೈರಿಗಳು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇನೆ, ನನಗೆ ಅವರು ವೈರಿಗಳು ಅಲ್ಲ, ನನ್ನನ್ನು ವೈರಿಯಾಗಿ ನೋಡುವ ವೈರಿಗಳು, ನನ್ನನ್ನು ವೈರಿಯಾಗಿ ತಿರಸ್ಕಾರ ಮಾಡುವ ಜನರನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಹೇಳೋಣವ. ಎಲ್ಲವನ್ನ ಒಪ್ಪಿಸಿಕೊಡ್ರಿ, ದೇವರ ಮುಂದೆ ಇಟ್ಟು ಬಿಡ್ರಿ. ದೇವರು ನೋಡಿಕೊಳ್ಳುವನು, ದೇವರು ನಿಮ್ಮನ್ನು ಆಧರಿಸುವರು, ದೇವರು ನಿಮ್ಮನ್ನು ನೋಡಿಕೊಳ್ಳುವರು, ದೇವರು ನಿಮ್ಮನ್ನು ನಡೆಸುವರು. ಹಲ್ಲೆಲೂಯಾ. ಬಲ ಕೊಡುತ್ತಾರೆ, ಕ್ಷಮಿಸುವುದಕ್ಕೆ ಬಲ, ತಾಳಿಕೊಳ್ಳುವುದಕ್ಕೆ ಬಲ, ಮುಂದೆ ಹೋಗುವುದಕ್ಕೆ ಬಲ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಶತ್ರುಗಳ ಮುಂದೆ ಔತಣವನ್ನು ಸಿದ್ಧ ಮಾಡುವ ದೇವರು ನಿನ್ನ ಶತ್ರುಗಳನ್ನು ಸ್ನೇಹಿತರಾಗಿ ನಿನ್ನ ಕಡೆಗೆ ಬರಮಾಡುತ್ತಾರೆ. ಅವರು ಬರುತ್ತಾರೆ. ಹಲ್ಲೆಲೂಯಾ. ನಿನ್ನಿಂದ ದೂರವಾಗಿ ಹೋದವರು ನಿನ್ನ ಬಳಿಗೆ ಬರುತ್ತಾರೆ. ದೇವರು ಕರ್ಕೊಂಡು ಬರುತ್ತಾರೆ, ದೇವರು ಕರ್ಕೊಂಡು ಬರುತ್ತಾರೆ. ನೀನು ಎಲ್ಲವನ್ನ ಬಿಡು, ಹಗೆತನವನ್ನು ಬಿಡು. ಹಲ್ಲೆಲೂಯಾ. ಕತ್ತಲ ಕಿರಿಯಗಳನ್ನು ಬಿಡು. ಹಲ್ಲೆಲೂಯಾ. ಥ್ಯಾಂಕ್ ಯು. ಬೆಳಕನ್ನು ತರಿಸಿಕೊಂಡು ಬೆಳಕಿನ ಮಕ್ಕಳಾಗಿ ನಡೆದುಕೊಳ್ಳಿರಿ. ಅಂಧಕಾರದ ಕಾರ್ಯಗಳನ್ನು ತೊಲಗಿಸಿರಿ. ಹಲ್ಲೆಲೂಯಾ. ಇನ್ನು ಮಗುವಾಗಿ ಇರದೆ ಬೆಳೆದವರಾಗಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನು ಮುಂದೆ ಅಪ್ಪ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಗಾಳಿಯಿಂದ ಬಡಿಯಲ್ಪಟ್ಟವರಾಗಿ ಅಲ್ಲ ಸ್ವಾಮಿ, ನಿನ್ನ ಮಕ್ಕಳಾಗಿ ನಿನ್ನ ಹಾಗೆ ಸ್ವಾಮಿ. ಅಪ್ಪ, ಜನರು ಅರಿಕೆ ಮಾಡಬೇಕು, ಅಡ್ಡ ಬಿದ್ದು ಅರಿಕೆ ಮಾಡಿದರು ಎಂಬುದಾಗಿ ನಾವು ಓದಿದ್ದೇವೆ. ಇಸಾಕನ ಮುಂದೆ ಜನರು ಅಡ್ಡ ಬಿದ್ದು ಅರಿಕೆ ಮಾಡಿದರು. ಅರಸರು ಬಂದು ಅರಿಕೆ ಮಾಡಿದರು, ದೇವರು ನಿಮ್ಮ ಸಂಗಡ ಇದ್ದಾರೆ ಎಂಬುದಾಗಿ. ಮರಿಯಳನ್ನು ನೋಡಿ ಹೇಳಲ್ಪಟ್ಟಿತ್ತು, ಓ ಮರಿಯಳೆ, ನೀನು ಹಲ್ಲೆಲೂಯಾ, ನಿನಗೆ ಶುಭವಾಗಲಿ, ನೀನು ಕೃಪೆ ಹೊಂದಿದವಳು, ದಯೆ ಹೊಂದಿದವಳು. ಹಲ್ಲೆಲೂಯಾ. ದೇವರು ನಿನ್ನ ಸಂಗಡ ಇದ್ದಾರೆ. ಓ ಥ್ಯಾಂಕ್ ಯು ಲಾರ್ಡ್. ದೇವರು ನಮ್ಮ ಸಂಗಡ ಇರುವಾಗ ನಾವೆಲ್ಲವನ್ನ ದಾಟುತ್ತೇವೆ. ಐ ವಿಲ್ ಬಿ ವಿತ್ ಯು ವೆನ್ ಯು ಪಾಸ್ ಥ್ರೂ ವಾಟರ್ಸ್. ಐ ವಿಲ್ ಬಿ ವಿತ್ ಯು. ಓ ಜೀಸಸ್, ಐ ವಿಲ್ ನೆವರ್ ಲೀವ್ ಯು, ಐ ವಿಲ್ ನೆವರ್ ಫಾರ್ಸೇಕ್ ಯು ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನಮ್ಮ ಸಂಗಡ ಇದ್ದಾರೆ. ಭಯಪಡುವ ಅವಶ್ಯಕತೆ ಇಲ್ಲ. ಆತನನ್ನು ದುಃಖಪಡಿಸುವ ಯಾವುದೇ ಕಾರ್ಯಗಳು ನಮ್ಮಿಂದ ದೂರವಾಗಲಿ ದೇವರೇ. ನೀನು ನಮ್ಮ ಹತ್ರ, ನಮ್ಮ ಸಂಗಡ ಇರಲಾರದೆ ನಮ್ಮನ್ನು ಅಗಲಿ ಮಾಡುವ ಪಾಪದ ಕಾರ್ಯಗಳು, ಶಾರೀರಿಕ ಕಾರ್ಯಗಳು, ಮಾಂಸದ ಕಾರ್ಯಗಳು, ಲೌಕಿಕ ಕಾರ್ಯಗಳು ನಮ್ಮಿಂದ ದೂರವಾಗಿ ಓಡಿ ಹೋಗಲಿ, ತೊಳೆಯಲ್ಪಡಲಿ ಸ್ವಾಮಿ. ದೂರ ಮಾಡು, ನಮಗೆ ಶಕ್ತಿ ಕೊಡು, ನಮಗೆ ಬಲ ಕೊಡು ಸ್ವಾಮಿ. ನಿನ್ನ ಬಲದಿಂದ ನಮ್ಮನ್ನು ತುಂಬಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಗಳ ಮೂಲಕವಾಗಿ ನಾವು ಖಚಿತ ಮಾಡಿಕೊಳ್ಳೋಣ, ದೇವರು ನಮ್ಮ ಸಂಗಡ ಇದ್ದಾರಾ ಎಂಬುದಾಗಿ. ಅದನ್ನು ನಾವು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುವಾಗ ಹಲ್ಲೆಲೂಯಾ, ಯಾವುದು ನಮಗೆ ಎದುರಾಗಿದ್ದರೂ ಕೂಡ ಏನು ಮಾಡಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮಾತ್ರವಲ್ಲದೆ ಬರುವ ದಿನಗಳಲ್ಲಿ ನಿಮಗಾಗಿ ಪ್ರಾರ್ಥನೆ ಮಾಡುವುದಕ್ಕೆ ನಾವು ಸಿದ್ಧರಾಗುತ್ತಾ ಇದ್ದೇವೆ. ನಿಮ್ಮ ಪ್ರಾರ್ಥನೆ ಮನವಿಗಳು ಇರುವುದಾದರೆ ದಯಮಾಡಿ ನಮಗೆ ವಾಟ್ಸಪ್ಪಲ್ಲಿ ಅಥವಾ ಮೆಸೇಜ್ ಮುಖಾಂತರವಾಗಿ, ಫೋನ್ ಕಾಲ್ ಮುಖಾಂತರವಾಗಿ ನಿಮ್ಮ ಎಲ್ಲ ಪ್ರಾರ್ಥನೆ ಕೋರಿಕೆಗಳನ್ನು ನೀವು ನಮಗೆ ಕಳುಹಿಸಿರಿ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಸಿದ್ಧರಾಗಿದ್ದೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.